ಸರ್ 2011 ಸಮಯದಲ್ಲಿ ನೀವು ಜೊತೆಲಿದ್ದಂಥವ್ರು ದರ್ಶನ್ ಅವರಿಗೆ ಆ ಟೈಮಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣ ಆಗಿರ್ಬೋದು, ಒಂದಿಷ್ಟು ಆ ಟೈಮಲ್ಲಿ ಆದಂಥ ಘಟನೆಗಳು, ಆ ಜೈಲಿಗೆ ಹೋಗಬೇಕಾದ ಸಂದರ್ಭ ಬಂತು, ಇದನ್ನೆಲ್ಲ ತುಂಬ ಹತ್ರದಿಂದ ನೋಡಿದ್ದೀರಾ ಕೂಡ ನೀವು. ಹೇಗೆ ಅವರು ಫ್ಯಾಮಿಲಿ ವಿಚಾರದಲ್ಲಿ, ಫ್ಯಾಮಿಲಿ ಅಂದರೆ ಹೆಂಡತಿ ಮಗ ಈ ವಿಚಾರದಲ್ಲಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಿದ್ರು, ಟೈಮ್ ಹೇಗೆ ಕೊಡ್ತಾಯಿದ್ರು, ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ ನಿಮ್ಗೆ ಗೊತ್ತಿರಂಗೆ ಸರ್? ತುಂಬ ಆಪ್ತರಾಗಿದ್ರು ಆ ಟೈಮಲ್ಲಿ. ಸರ್ ಅವ್ರು ತುಂಬ ಒಳ್ಳೆ ವ್ಯಕ್ತಿ ಸರ್ ದರ್ಶನ್. ಒಂದೇ ಮಾತಾಡಿ ಹೇಳಬೇಕು ಅಂತಂದರೆ, ಮೇಡಮ್ ವಿಜಯಲಕ್ಷ್ಮಿಯವರು ಅಷ್ಟೇ ತುಂಬ ಅಪ್ಪಟ ಚಿನ್ನದ ಮನಸ್ಸಿರುವಂಥ ವ್ಯಕ್ತಿ ಮೇಡಮ್ ಅವರು. ಅವರಿಬ್ಬರು ಸಂಸಾರ ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿದೆ. ಇವರಿಬ್ಬರು ಸಂಸಾರದಲ್ಲಿ ಹುಳಿ ಹಿಂಡಬೇಡ, ಹೋಗಬೇಡ, ತುಂಬ ದೂರಕ್ಕೆ ಹೋಗ್ತಾ ಇದ್ದೀರಾ ನೀವು ಅನ್ನೋದು ವಿಷಯನ ನಾನೇ ಹೇಳಿದ್ದು ಸರ್. ನಾನು ಹೇಳಿದ್ದೀನಿ ಅವ್ರಿಗೆ. ನಂದು ಕೆಲಸ ಅಂದರೆ ನನಗೆ ಮಹಾಪ್ರಾಣ. ನಾನು ಯಾರನ್ನೂ ಇಷ್ಟಪಡಲ್ಲ ಜಗತ್ತಲ್ಲಿ. ನಾನು ಇಷ್ಟಪಡೋದೆ ನನ್ನ ಕೆಲಸ. ಕಲಾ ಸರಸ್ವತಿ ಪಾದದ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಈ ಮಾತನ್ನು ನಿಖಿತ ಅವ್ರಿಗೆ ಹೇಳಿದೆ. ಅವ್ರ ಸಂಸಾರದಲ್ಲಿ ಹುಳಿ ಹಿಂಡಿದ್ದು ತಪ್ಪು, ನೀವು ಜಾಸ್ತಿ ಮುನ್ನುಗ್ತಾ ಇದ್ದೀರಾ, ಹೋಗಬೇಡಿ ಅಂತ ಹೇಳಿದೆ. ಇದು ತಪ್ಪು ಆಗ್ಬಿಡ್ತು. ಅದು ನನಗೆ ಇದೇನೇ ನಾನು ಹೇಳಿ ಸತ್ಯವಾದ ಮಾತು ತಪ್ಪಾಗ್ಬಿಡ್ತಾ ಅಂತ ಅಷ್ಟೇ. ನನಗೆ ತುಂಬ ಬೇಜಾರಾಗ್ತಿರೋದೇನಂದ್ರೆ, ಇವತ್ತಿನ ಪರಿಸ್ಥಿತಿನಲ್ಲಿ ಮೇಡಮ್ ವಿಜಯಲಕ್ಷ್ಮಿ ಇರ್ಬೋದು, ಮಗ ವಿನೀಶ್ ಅವರು ಇರ್ಬೋದು, ಅವ್ರು ಯಾವ ರೀತಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ, ಬರ್ತಿರೋ ವಿಷಯಗಳಾಗಿರ್ಬೋದು, ಬೇರೆ ಜನಗಳು ಬೇರೆ ಏನೇನೋ ಮಾತಾಡ್ತಾ ಇದ್ದಾರೆ, ಎಲ್ಲ ಈ ವಿಷಯಗಳೆಲ್ಲ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ಬೇಗ ಇದೆಲ್ಲ ಮುಗಿದು ಆರೋಗ್ಯವಾಗಿ ವಾತಾವರಣ ಮಾಡಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗಾಗಿರ್ಬೋದು, ವಿನೀಶ್ ಮಗ ಅವ್ರಿಗಾಗಿರ್ಬೋದು, ಬೇಗ ಅವರು ದರ್ಶನ್ ಅವರು ಅವ್ರಿಗೆ ಸಿಗಲಿ, ಅವ್ರ ಸಂಸಾರ ತುಂಬ ಚೆನ್ನಾಗಿ ಆಗಬೇಕು. ಆಮೇಲೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೂ ನ್ಯಾಯ ಸಿಕ್ಕಿ ಅವ್ರ ಫ್ಯಾಮಿಲಿನೂ ನಗನಗ್ತಾ ಇದ್ದು ಇದನ್ನೆಲ್ಲ ಮರೆತು ಅವರು ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಅಂತರಾಳದ ಮಾತು ಸರ್. ಅಷ್ಟೇ, ಅವ್ರಿಗೆಲ್ರಿಗೂ ಒಳ್ಳೆಯದಾಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.